ನೆಕ್ಸ್ಟ್ ಇಸ್ ಬೈ, ಬೈ. ಬೈ ಎಂಬ ಪದ ನಾವು ಎಲ್ಲಿ ಬಳಸ್ತೀವಿ ಅಂತ ಕಲಿಯೋಣ. ಸೊ ಬೈ ಒಂದು ಗಡುವನ್ನು ಅಂದರೆ ಒಂದು ಡೆಡ್ ಲೈನ್ ಅಂತ ಹೇಳ್ತೀವಿ ಅಲ್ಲ. ಸೊ ಬೈ ಎಂಬ ಪದ ಒಂದು ಗಡುವನ್ನು ಅಥವಾ ಡೆಡ್ ಲೈನ್ ಅನ್ನು ಸೂಚಿಸಲು ಅಥವಾ ಏನನ್ನಾದ್ರೂ ಮಾಡಬೇಕಾದ ಇತ್ತೀಚಿನ ಸಂಭಾವ್ಯ ಸಮಯವನ್ನು ಸೂಚಿಸಲು ನಾವು ಬೈ ಎಂಬ ಪದವನ್ನು ಬಳಸ್ತೀವಿ. ಸೊ ಇದು ಯಾವುದಕ್ಕಾದರೂ ಒಂದು ಸಾಮೀಪ್ಯ ಅಥವಾ ನಿಕಟತೆಯನ್ನು ಸಹ ಸೂಚಿಸಬಹುದು. ಈಗ ಉದಾಹರಣೆಗೆ, ಪ್ಲೀಸ್ ಸಬ್ಮಿಟ್ ಯೋರ್ ಅಸೈನ್ಮೆಂಟ್ ಬೈ ಫ್ರೈಡೇ. ದಯವಿಟ್ಟು ನಿಮ್ಮ ಅಸೈನ್ಮೆಂಟ್ ಅನ್ನು ಶುಕ್ರವಾರದೊಳಗೆ ಸಲ್ಲಿಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಒಂದು ಡೆಡ್ ಲೈನ್ ಅಂದರೆ ಗಡುವನ್ನು ಸೂಚಿಸ್ತಾ ಇದೆ ಇಲ್ಲಿ. ಸೊ ಯಾವಾಗ ನಾವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು? ಸೊ ಫ್ರೈಡೇ ಒಳಗಡೆ ನಾವು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಫ್ರೈಡೇ ಅಂತ ಹೇಳೋದು ಒಂದು ಡೆಡ್ ಲೈನ್ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಅದಕ್ಕೆ ಬೈ ಫ್ರೈಡೇ ಒಂದು ಡೆಡ್ ಲೈನ್ ಅನ್ನು ಇಲ್ಲಿ ಸೂಚಿಸ್ತಾ ಇದೆ. ಅರ್ಥ ಆಯ್ತಾ? ಆವಾಗ ನಾವು ಬೈ ಎಂಬ ಪದವನ್ನು ಬಳಸಬೇಕು. ಪ್ಲೀಸ್ ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಬೈ ಫ್ರೈಡೇ. ಹಿ ಅರೈವ್ಡ್ ಅಟ್ ದ ಏರ್ಪೋರ್ಟ್ ಬೈ ಟ್ಯಾಕ್ಸಿ. ಅವರು ಟ್ಯಾಕ್ಸಿ ಮೂಲಕ ವಿಮಾನ ನಿಲ್ದಾಣಕ್ಕೆ ಬಂದರು. ಅರ್ಥ ಆಯ್ತಾ? ಸೊ ಇಲ್ಲಿ ಅವರು ವಿಮಾನ ನಿಲ್ದಾಣಕ್ಕೆ, ಏರ್ಪೋರ್ಟ್ಗೆ ಹೇಗೆ ಬಂದರು? ಬೈ ಟ್ಯಾಕ್ಸಿ. ಅರ್ಥ ಆಯ್ತಾ? ಟ್ಯಾಕ್ಸಿ ಮೂಲಕ ಅವ್ರು ಬಂದಿದ್ದಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ವಿ ಲಿವ್ ಬೈ ದ ಬೀಚ್. ನಾವು ಕಡಲ ತೀರದ ಬಳಿ ವಾಸಿಸುತ್ತೇವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಬೈ ದ ಬೀಚ್ ಅಂದ್ರೆ ಇದು ಒಂದು ಸಾಮೀಪ್ಯವನ್ನು ಸೂಚಿಸ್ತಾ ಇದೆ ಇಲ್ಲಿ. ಅರ್ಥ ಆಯ್ತಾ? ಸೊ ವಿ ಲಿವ್ ಬೈ ದ ಬೀಚ್. ಅರ್ಥ ಆಯ್ತಾ? ಸೊ ಬೈ ಎಂಬ ಪದ ಒಂದು ಡೆಡ್ ಲೈನ್ ಅನ್ನು ಸೂಚಿಸಲು ಅಥವಾ ಏನನ್ನಾದ್ರೂ ಮಾಡಬೇಕಾದ ಇತ್ತೀಚಿನ ಸಂಭಾವ್ಯ ಸಮಯವನ್ನು ಸೂಚಿಸಲು ಬಳಸ್ತೀವಿ. ಇದು ಯಾವುದಕ್ಕಾದರೂ ಸಾಮೀಪ್ಯ ಅಥವಾ ನಿಕಟತೆಯನ್ನು ಸಹ ಸೂಚಿಸುತ್ತದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಓಕೆ, ಸೊ ಆನ್, ಈಗ ನಾವು 3 ಇದು ಪದಗಳ ಅರ್ಥವನ್ನು 2 ಲೆಟರ್ ವರ್ಡ್ಸ್ನ ಕಲ್ತಿದ್ದೀವಿ. ON ಆನ್, AT ಅಟ್, BY ಬೈ. ಸೊ ಆನ್ ನಾವು ಸಾಮಾನ್ಯವಾಗಿ ಒಂದು ಮೇಲ್ಮೈ, ಸಂಪರ್ಕ ಅಥವಾ ನಿರ್ದಿಷ್ಟ ಸಮಯವನ್ನು ಸೂಚಿಸುತ್ತದೆ. ಅಟ್ ಎಂಬ ಪದ ಒಂದು ನಿರ್ದಿಷ್ಟ ಸ್ಥಳ ಅಥವಾ ಸಮಯವನ್ನು ನಿರ್ದಿಷ್ಟಪಡಿಸುತ್ತದೆ. ಮತ್ತು ಬೈ ಎಂಬ ಪದ ಯಾವುದಕ್ಕಾದರೂ ಗಡುವು ಅಂದರೆ ಡೆಡ್ಲೈನ್ ಅಥವಾ ಸಾಮೀಪ್ಯವನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು.